ನಿನ್ನೆ ಈ ಉಗ್ರನ ಸುಳಿವು ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನದ ಘೋಷಣೆ ಕೂಡ ಆಗಿದೆ. ಈಗ ಎಕ್ಸ್ಕ್ಲೂಸಿವ್ ದೃಶ್ಯ ನಾವು ಗಮನಿಸ್ತಾ ಇರೋದು ಸಿಸಿಟಿವಿ ಫುಟೇಜ್. ಅದರ ಆಧಾರದಲ್ಲಿ ಸ್ಕೆಚ್ ರೂಪಿಸಿರುವ ದೃಶ್ಯ. ಆ ಬಾಂಬರ್ನ ಫೋಟೋ ನೋಡಿ, ಈ ಥರ ಕಾಣ್ತಾ ಇದ್ದಾನೆ. ಒಂದು ವೇಳೆ ಮಾಸ್ಕ್ ಹಾಕಿದ್ರೆ ಹೆಂಗೆ ಕಾಣ್ತಾನೆ, ಮಾಸ್ಕ್ ಹಾಕದೇ ಇದ್ರೆ ಹೆಂಗೆ ಕಾಣ್ತಾನೆ. ಇದೇ ಸ್ಕೆಚ್ಚನ್ನು ಈ ಥರ ನಿನ್ನೆ 10 ಲಕ್ಷ ರೂಪಾಯಿ ಘೋಷಣೆ ಕೂಡ ಮಾಡಿದ್ದಾರೆ ನೋಡಿ. ಈ ಥರ ಇದು ಹೆಂಗೆ ಅಂತಂದರೆ, ಅಕ್ಕಪಕ್ಕದಲ್ಲೆಲ್ಲ ಕೂತಿರ್ತಾರಲ್ವ, ಸ್ಕೆಚ್ ಹೆಂಗೆ ಬಿಡಿಸ್ತಾರೆ ಅಂತಂದರೆ, ಈಗ ಒಬ್ಬ ಕಳ್ಳ ಯಾರೋ ಒಬ್ರು ನೋಡಿರ್ತಾರೆ ಪಕ್ಕದವರು, ಹೆಂಗಿದ್ದ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗಲ್ಲ. ಫಸ್ಟಿಗೆ ಕೇಳ್ತಾ ಹೋಗ್ತಾರೆ, ಮೂಗು ಹೆಂಗಿದೆ, ಹಿಂಗಿದೆ, ಕಿವಿ ಎಲ್ಲ ಕೇಳಿಸ್ಕೊತಾರೆ. ಸ್ಕೆಚ್ ಮಾಡೋರು ಬರೀತಾ ಬರೀತಾ ಸ್ಕೆಚ್ ಬರೀತಾರೆ. ಬಹುಶಃ ಈ ಸ್ಕೆಚ್ ಸಿಕ್ಕ ನಂತರ ಭಾಳ ಬೇಗ ಅವರ ಪತ್ತೆ ಹಚ್ತಾರೆ ಆಲ್ ಓವರ್ ಇಂಡಿಯಾದಿಂದ. ಇದು ಕೆಫೆ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ರಿಪಬ್ಲಿಕ್ ಕನ್ನಡದಲ್ಲಿ ಕೆಫೆ ಬಾಂಬ್ ಇಟ್ಟ ಕಿರಾತಕನ ದೃಶ್ಯ, ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಕೆಫೆಯನ್ನ ಸ್ಫೋಟ ಮಾಡಿದ ನಂತರ ಅಮಾಯಕನಂತಿದ್ದ ಬಾಂಬರ್. ಬಿಎಂಟಿಸಿ ಬಸ್ನಲ್ಲಿ ಬಾಂಬರ್ ಸಂಚಾರ ಮಾಡಿದಂತ ಒಂದು ವೆರಿ 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 ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ಮುಂದೀಗ ನೋಡಿ. ಈತನೇ ಬಾಂಬರ್. ಇವನು ಏನು ಮಾಡ್ತಾನೆ, ಬಸ್ಸಲ್ಲಿ ಕ್ಯಾಪು, ಕನ್ನಡಕ, ಬ್ಯಾಗು ಎಲ್ಲ ಯಾಕೆ ತೆಗಿತಾನೆ ಅಂತಂದರೆ, ಆತನಿಗೆ ಒಂದು ಏನಿಲ್ಲಲ್ಲ CCTV ಅಂತ. ಬಟ್ ಅದೃಷ್ಟವಶಾತ್ ಬಸ್ಸಲ್ಲಿ ಒಂದು CCTV ಇರುತ್ತೆ ನೋಡಿ. ಇದೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. 10 ಲಕ್ಷಕ್ಕೆ ಏನು ಹೇಳಿದ್ದಾರೆ, ಇದೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. BMTC ಬಸ್ನಲ್ಲಿ ಬಾಂಬರ್ ಸಂಚಾರ ಮಾಡಿರುವಂತ ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಇದ್ದಾನಲ್ವಾ, ಮಿಡ್ಲಲ್ಲಿ, ಅವನೇ ಬಾಂಬರ್. ಇದು ಬಸ್ಸಲ್ಲಿ ಒಂದು CCTV ಇತ್ತು, ಅವನಿಗೆ ಫಸ್ಟ್ ಗೊತ್ತಿರಲಿಲ್ಲ ನೋಡಿ. ಭಾಳ ಹತ್ತಿರದಿಂದ ಮತ್ತೊಂದು ನೋಡಿ, ಇದು ಸ್ಕೆಚ್ ಮಾಡಿರುವಂಥದ್ದು. ಇನ್ನೊಂದು ಫೋಟೋ, BMTC ಬಸ್ಸು 500D, ಅದು ಯಾವುದು ಬಸ್ ನಂಬರ್ ಇದ್ದದ್ದು ನೋಡಿ. ಈತನೇ ಬಾಂಬರ್. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಪೊಲೀಸರು ಪತ್ತೆ ಹಚ್ತಾರೆ. ಓಕೆ, ಮಾದೇಶ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಮಾದೇಶ, ಈಗ ಬರ್ತಿರುವಂತ ವೆರಿ ಎಕ್ಸ್ಕ್ಲೂಸಿವ್ ಫೋಟೋ ಯಾವಾಗ ಬಿಡುಗಡೆ ಮಾಡಿದ್ರು ಪೊಲೀಸರು? ಇಂಥ ಎಕ್ಸ್ಕ್ಲೂಸಿವ್ ಫೋಟೋಗಳು ಸಿಕ್ಕ ನಂತರ, ಅಂದರೆ ಮುಖಚಹರೆ ಸಿಕ್ಕ ನಂತರ ಪೊಲೀಸರಿಗೆ ಪತ್ತೆ ಹಚ್ಚೋದಕ್ಕೆ ಅಥವಾ ಅದನ್ನು ಅರೆಸ್ಟ್ ಮಾಡೋದಕ್ಕೆ ಎಷ್ಟು ಈಸಿ ಆಗುತ್ತೆ? ಕಷ್ಟವಾಗೋದಿದ್ರೆ ಯಾವುದು? ಸುಲಭವಾಗಿ ಅಂದರೆ ನೋಡಿ ಸರ್, ಫೋಟೋ ಎಲ್ಲ ಸಿಕ್ಕಿದೆ, ಈಗ ಅವರನ್ನು ಪತ್ತೆ ಹಚ್ಚಬಹುದು ಆಲ್ ಓವರ್ ಇಂಡಿಯಾ ಎಲ್ಲಿದ್ರು ಕೂಡ. ಒಂದು ವೇಳೆ ಇನ್ನೂ ಕೂಡ ಕಷ್ಟ ಅಂತಂದಿದ್ರೆ ಪೊಲೀಸ್ ಭಾಷೆಯಲ್ಲಿ ಯಾವುದು? ಜಯಪ್ರಕಾಶ್, ಈಗಾಗಲೇ ರಾಮೇಶ್ವರಂ ಕೆಫೆ ಕೇಸ್ನಲ್ಲಿ ಆರೋಪಿಯ ಚಹರೆ ಬಿಡುಗಡೆ ಮಾಡ್ತಿದ್ದಾರೆ. ಒಂದೊಂದೇ ಫೋಟೋವನ್ನ ಅಧಿಕಾರಿಗಳು ಬಿಡುಗಡೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಬಿಡುಗಡೆ ಮಾಡೋದಕ್ಕೆ ಒಂದೇ ಧೈರ್ಯ ಏನು ಅಂದರೆ, ಆತ ಬೆಂಗಳೂರಿನಿಂದ ಬಿಟ್ಟು ಹೊರಗಡೆ ಹೋಗಿಲ್ಲ ಅನ್ನೋಂಥದ್ದು ಪೊಲೀಸರಿಗೆ ಸದ್ಯಕ್ಕಿರುವಂಥ ಧೈರ್ಯ. ಯಾಕಂದರೆ CCTV ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಸುಮಾರು 2000 CCTV ಪರಿಶೀಲನೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ರಾಮೇಶ್ವರಂ ಕೆಫೆ ಏನಿದೆ, ಅಲ್ಲಿಂದ ಸರೌಂಡಿಂಗ್ 4 ದಿಕ್ಕಿನಲ್ಲೂ ಕೂಡ ಸುಮಾರು 20 ಕಿಲೋಮೀಟರ್ ದೂರದ CCTVಗಳನ್ನು ತನಿಖಾಧಿಕಾರಿಗಳ ತಂಡ ಪರಿಶೀಲನೆ ಮಾಡಿದೆ. ಈ ವೇಳೆ ರಾಮೇಶ್ವರ ಕೆಫೆಯಿಂದ 200 ಮೀಟರ್ ಆತ ನಡೆದುಕೊಂಡು ಹೋಗಿರುವಂಥದ್ದು CCTVಲಿ ರೆಕಾರ್ಡ್ ಆಗಿದೆ. ಆದರೆ ನೆಕ್ಸ್ಟ್ ಆತ ಎಲ್ಲಿಗೋಗಿದ್ದಾನೆ ಅನ್ನೋದು ಕೂಡ ಅಲ್ಲಿ ಎಲ್ಲೂ ಕೂಡ CCTV ರೆಕಾರ್ಡ್ ಆಗಿಲ್ಲ. ಹೀಗಾಗಿ ಒಂದು ಅವರಿಗೆ ಬೆಂಗಳೂರಿನಲ್ಲೇ ಶಂಕಿತ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಜೊತೆಗೆ ಈತ ಬಸ್ನಲ್ಲಿ ಓಡಾಟ ಮಾಡಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ವಿಜುವಲ್ಸ್ಗಳು ಕೂಡ ಬರ್ತಿದೆ. ಅದರಲ್ಲೂ ಕೂಡ ಬಸ್ನ BMTC ಬಸ್ನ 500D ಈ ಒಂದು ನಂಬರ್ನ ಬಸ್ನಲ್ಲಿ ಆತ
ಓಡಾಟ ಮಾಡಿದ್ದಾನೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ. ಈ ಒಂದು ಬಸ್ ರೂಟ್ ಏನಿದೆ ಯಶವಂತಪುರ ಇಂದ ಹಿಡಿದು ಮಾರತಳ್ಳಿ, ಆ ಹೆಣ್ಣೂರು ಆಗಿರ್ಬೋದು, ನಾಗವಾರ ಆಗಿರ್ಬೋದು, ಈ ಒಂದು ರೂಟ್ನಲ್ಲಿ ಹೆಬ್ಬಾಳ, ಈ ಒಂದು ರೂಟ್ನಲ್ಲಿ ಓಡಾಡ್ತಿರುವಂಥ ಈ ಒಂದು ಬಸ್ನಲ್ಲಿ ಆತ ಓಡಾಡಿದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಈಗಾಗಲೇ ಮಾಹಿತಿ ಗೊತ್ತಾಗಿದೆ. ಯಾಕಂದರೆ 500D ಬಸ್ ಆತ ಹತ್ತಿ ಬಂದಿದ್ದಾನೆ ಅನ್ನುವಂಥದ್ದನ್ನು ನೋಡಿದರೆ ಯಶವಂತಪುರದಿಂದ ಹಿಡಿದು ಈ ಒಂದು ಮಾರ್ಗವಾಗಿ ಅಂದರೆ ಹೆಬ್ಬಾಳ ಅಂದರೆ ಮತ್ತಿಕೆರೆ, ಹೆಬ್ಬಾಳ, ನಾಗವಾರ, ಆ ನಂತರದಲ್ಲಿ ಕೆ ಆರ್ ಪುರಂ ಆದಮೇಲೆ ಈ ಒಂದು ಮಾರ್ತಳ್ಳಿ ಅಂದರೆ ITPL ವರೆಗೂ ಕೂಡ ಈ ಒಂದು ಬಸ್ ಓಡಾಟ ಮಾಡುತ್ತೆ. ಈತ ITPL ಬಂದ ಮೇಲೆ ಅಲ್ಲಿಂದ ಮತ್ತೊಂದು ಬಸ್ ಎಕ್ಸ್ಚೇಂಜ್ ಮಾಡಿರ್ಬೋದು ಅನ್ನೋಂಥ ಅನುಮಾನ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಬಸ್ನ ರೂಟನ್ನು ನೀಟಾಗಿ ಮ್ಯಾಪಿಂಗ್ ಮಾಡಿಕೊಂಡ್ರೆ ಈತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋದು CCB ಪೊಲೀಸರಿಗೆ ಮತ್ತು NIA ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಈಗಾಗಲೇ ಒಂದು ಗ್ರಾಫ್ ಬಂದಿದೆ. ಜೊತೆಗೆ ಈಗಾಗಲೇ ಆ ರೂಟ್ನಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಬಸ್ಗಳು ಓಡಾಟ ಮಾಡಿದ್ದಾವೆ ಮತ್ತು ಆ ಒಂದು ನಂಬರ್ನ ಬಸ್ಗಳಲ್ಲಿ ಯಾರೆಲ್ಲ ಟಿಕೆಟ್ ತೊಗೊಂಡಿದ್ರು ಮತ್ತು CCTV ಫುಟೇಜ್ಗಳನ್ನು ಈಗಾಗಲೇ ಪರಿಶೀಲನೆ ಮಾಡಿಸಿದ್ದಾರೆ. ಜೊತೆಗೆ ಡಿಪೋ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಡಿಪೋ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಇರುವಂತಹ CCTVಗಳನ್ನು ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಈತ ಬೆಂಗಳೂರಿನಲ್ಲಿ ಇದ್ದಾನೆ ಅನ್ನುವಂಥದ್ದು ಪೊಲೀಸರಿಗೆ ಆತನ ಹಿಡಿಬೋದು ಅನ್ನೋದಕ್ಕೆ ಸುಲಭ ಆಗುತ್ತೆ. ಜೊತೆಗೆ ಬೆಂಗಳೂರಿನಿಂದ ಆತ ಏನಾದರೂ ಹೊರಗಡೆ ಹೋಗಿದ್ರೆ ಅಲ್ಲೊಂದು ಕಡೆ ನೀವು ಹೇಳಿದ ಹಾಗೆ ಪೊಲೀಸರಿಗೆ ಆತ ಕಷ್ಟ ಆಗುತ್ತೆ. ಯಾಕಂದರೆ ಬೇರೆ ರಾಜ್ಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ತಮಿಳುನಾಡು ಅಂದರೆ ಈಗಾಗಲೇ ರಾಮೇಶ್ವರಂ ಕೆಫೆ ಏನಿದೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹತ್ತಿರವಾದಂಥ ರಾಜ್ಯ ತಮಿಳುನಾಡಾಗಿರುತ್ತೆ. ಅಲ್ಲಿಂದ ಹೊಸೂರಿಗೆ ಹೋದ್ರೇ ತಮಿಳುನಾಡು ಎಂಟರ್ ಆಗುತ್ತೆ. ತಮಿಳುನಾಡಿನಲ್ಲಿ ಸಾಕಷ್ಟು CCTVಗಳಿಲ್ಲ. ಹೀಗಾಗಿ ತಮಿಳುನಾಡಿಗೆ ಏನಾದರೂ ಆತ ಎಸ್ಕೇಪ್ ಆಗಿದ್ರೆ ಆತನನ್ನು ಹುಡುಕೋದು ಸದ್ಯಕ್ಕೆ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಜೊತೆಗೆ ಈಗಾಗಲೇ NIA ಅಧಿಕಾರಿಗಳು ಒಂದಷ್ಟು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ, ಜನರಿಗೆ ಆತನ ಸುಳಿವು ಸಿಕ್ಕರೆ ಅಂತೇಳಿ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಓರ್ವ ಆರ್ಟಿಸ್ಟ್ ಕೂಡ ಆತ ಹೇಗಿರ್ಬೋದು ಅನ್ನೋದನ್ನು ಇಮ್ಯಾಜಿನ್ ಮಾಡಿಕೊಂಡು ಒಂದು ಸ್ಕೆಚನ್ನು ಕೂಡ ಬಿಡುಗಡೆ ಮಾಡಿದ್ದಾನೆ. ಆತ ಹೇಗಿದ್ದಾನೆ ಅನ್ನೋದು ದಿನದಿಂದ ದಿನಕ್ಕೆ ಕಳೆದಂತೆ ಒಂದು ಕ್ಲಿಯರ್ ಪಿಕ್ಚರ್ ಬರ್ತಿದೆ. ಕ್ಲಿಯರ್ ಪಿಕ್ಚರ್ ಬಂದ ಮೇಲೆ ಆತ ಸಿಗುವಂಥದ್ದು ಕೂಡ ಪೊಲೀಸರಿಗೆ ಈ ಒಂದು ಆ್ಯಂಗಲ್ನಲ್ಲೂ ಕೂಡ ಅಂದರೆ ಒಂದು ಕಡೆ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ, ಜನರಿಗೆ ಸುಳಿವು ಕೊಡುವಂತೆ ಒಂದಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಅವರಿಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿ ಓಕೆ, ನನ್ನ ಜೊತೆ ನಾನೊಂದು ಈಗ ಬ್ರೇಕ್ ಹೋಗ್ತೀನಿ. ಬ್ರೇಕ್ ಹೋದ ನಂತರ ರಂಜಿತ್ ನಮ್ಮ ಜೊತೆ ಇದ್ದಾರೆ. ರಂಜಿತ್ ಸವಿಸ್ತಾರವಾಗಿ ಆ ರೇಖಾಚಿತ್ರವನ್ನು ತೋರಿಸ್ತಾರೆ. ಅದಾದ ನಂತರ ಬಸ್ಸಲ್ಲಿ ಸಿಕ್ಕಿರುವಂಥ ಫೋಟೋ ತೋರಿಸ್ತಾರೆ. 4 ರೇಖಾಚಿತ್ರ ಬೇರೆ ಬೇರೆ. ಆಮೇಲೆ ನಾವು ಮೊದಲಿಗೆ ನೋಡಿದಂಥ ಫೋಟೋ ಯಾವುದು, ಆಮೇಲೆ 10 ಲಕ್ಷ ಘೋಷಣೆ ಏನು ಮಾಡಿದ್ದಾರೆ ಎಲ್ಲವನ್ನ ತೋರಿಸ್ತೀನಿ. ಒಂದು ಪುಟ್ಟ ಬ್ರೇಕ್ ಆದ ನಂತರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.